ಹೋಗ್ತಾ ಬಿಡಿ ತಲೆ ಗಾಡಿ ಇಲ್ಲಕ್ಕೆ ಜಾಗ ಮಾಡಿ ದಿನಕ್ಕೆ ಬರ್ರಿ. ಏನಮ್ಮ ಚೆನ್ನಾಗಿದ್ರಮ್ಮ ನಮಸ್ತೆ. ಹೋಗೋಣಮ್ಮ ಚೆನ್ನಾಗಿದ್ದೀವಿ. ಓಕೆ 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 ಓಕೆ. ಇದು ನಿಮ್ಮ ಮನೆ ಅಲ್ವಾ? ಇದೆ ಸರ್. ಇದು ಕೆಳಗಿನ ಮನೆ ಸರ್. ಈಗ ಮೇಲ್ ಮಾಡಿ ಸರ್. ನೀವು ಕೆಳಗ ಬೆಳೆದ್ರಿ ನೀವು? ಮೇಲೆ ಹೋಗಿ ಸರ್. ಅವತ್ತೆಲ್ಲ ಇದು ಮಾಡ್ತಿದ್ರಿ, ಕನ್ಸ್ಟ್ರಕ್ಷನ್ ನಡೀತಿತ್ತಲ್ವಾ? ನೀವು ಬಂದ ಕೆಲಸ ನೀವು ಮೇಲೆ ಇದ್ಬಿಡ್ರಿ ಸುಮ್ನೆ. ಇಲ್ಲ ಅವ್ರು ಬರ್ತೀರಾ? ಇದೆಲ್ಲ ನಮ್ದೇ ಅಲ್ವಾ? ಇದು ನಮ್ದೇ ಅಲ್ವಾ ಇದೆಲ್ಲ? ಓಕೆ. ಹಿಂದೆ ಎಲ್ಲ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ರಿ ಹೇಳಿದ್ದೆ, ಮಾಡಿದ್ರೆ ಹಿಂದೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ರಿ ಅಂತ ಹೇಳಿದ್ದೆ ನಾನು. ಒಳಗೆ ಹೋಗ್ಬೇಡ್ರ ಫಸ್ಟ್ ಎಲ್ಲೋ ಓಕೆ ಚೆನ್ನಾಗಿದೆ. ಎಲ್ಲಿದೆ ನಿಮ್ಮ ಮಗ? ಹೊರಗೋದ್ರ? ಬರ್ತೀವಿ ಅಂತ ಹೇಳ್ಬೇಕು. ಬಳಿದ್ರ ಏನ್ ಚಿನ್ನ ಚೆನ್ನಾಗಿದೆಯಪ್ಪ. ಬರಕ್ಕೆ ಶಿಗ್ಗಾವಿ ಅಲ್ವಾ ಇದು? ಶಿಗ್ಗಾವಿ. ಇದು ಎರಡು ಸೆಕೆಂಡ್ ವಿಸಿಟ್ ಅಲ್ವಾ ಇದು? ಹೌದು ಸರ್. ನಾನು ಹೊರಗಡೆ ಹೋಗಿದ್ದು ಸರ್. ನೀವ್ ಇರ್ಲಿಲ್ಲ ಅವತ್ತು? ಹೋಗಿದ್ದು ಸರ್. ಅಮ್ಮರೊಂದು ಇದ್ರು. ಅಲ್ಲಿ ಬರಕತ್ತೀವಮ್ಮ, ಬಂದ್ ನೋಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ. ಸರಿ. ಹಿಂದೆ ಜಾಗ ಎಲ್ಲ ಹೋದ್ರು? ಹಿಂದಕ್ಕೆ ಹೋಗ್ಬೇಕಲ್ವಾ? ಹಿಂದೆ ಜಾಗ ಎಲ್ಲ ಇದ್ದಿಲ್ಲ? ಡೋರ್ ಇಲ್ವಾ? ಇಲ್ಲಿ ಡೋರ್ ಇಲ್ಲ ಸರ್. ಬಾತ್ರೂಮ್ ಸರ್. ಇರ್ಲಿ, ಅದ್ರದ್ದೇನು ತೊಂದ್ರೆ ಇಲ್ಲ. ಅದಿರ್ಲಿ, ಅದೇನು ತೊಂದ್ರೆ ಇಲ್ಲ. ಮೇಲಕ್ಕೆ ಹೋಗ್ಬೇಡ. ಅವತ್ತಿನ ಬರ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ನಡೀತಿತ್ತಲ್ವಾ ಇದು? ಚೆನ್ನಾಗ್ ಮಾಡಿದ್ರಲ್ಲ. ಚೆನ್ನಾಗ್ ಮಾಡಿದ್ರಿ. ನೀವ್ ಮೇಲಕ್ಕೆ ಹೋಗ್ಬಿಟ್ರ? ಏನಮ್ಮ ಗೋಡೌನ್ ಟೈಪ್ ಮಾಡ್ಕೊಂಡು ಸದ್ಯ. ಅಯ್ಯೋ ಇವೆಲ್ಲ ಹೆಂಗ್ ಗೊತ್ತಾ? ಮೇಲೆ ಫಸ್ಟ್ ಮನೆ ನೋಡೋಣ ಯಜಮಾನ್ರೆ. ನಾನು ರಿಟೈರ್ಡ್ ಪರ್ಸನ್ ಸರ್. ಏನಿಲ್ಲ ಯಜಮಾನ್ರೆ, ನಿಮ್ ಮೇಲೆ ಹೋಗೋಣ ಫಸ್ಟ್. ನಾವು ಬದುಕಂತ ಮನೆ ನೋಡ್ತೇವೆ ಅಲ್ವಾ? ಈ ಗೋಡನ್ ನಾನು ಬಂದಿದ್ದೆ ಆಗಲವಾಗ. ಅಡಿಗೆ ಮನೆ ಸರ್. ಅಮ್ಮಯ್ಯ ಹಬ್ಬ ಅತ್ತೆ ಒಂದ್ ನಿಮಿಷ ಹೇಳ್ತೀನಮ್ಮ. ಮುಂದ್ಗಡೆ ಅಡಿಗೆ ಮನೆ ಸರ್. ಅಡಿಗೆ ಮನೆ, ಪೂಜಾ ಮೊದ್ಲಿದ್ದು ಇದನ್ನ ಡೋರ್ ಮೊದ್ಲೇ ಮಾಡ್ಕೊಂಡ್ರ? ತಿರ್ಗಾ ಡೋರ್ ಮಾಡೇ ಇಲ್ಲ. ಅಮ್ಮ ಒಂದ್ ನಿಮಿಷ. ಇದು ಯಾವ್ದೇ ಕಾರಣಕ್ಕೆ ಓಪನ್ ಮಾಡ್ಬೇಡಿ ಇದನ್ನ, ಸರಿನಾ? ಇದು ನಾವೇನಂತಂದ್ರೆ ಮಾತೃಸ್ಥಾನ ಅಂತೀವಿ. ಮಾತೃಸ್ಥಾನ ವಾಯುವೆ ನೋಡ್ತಾ ಐತೆ, ವ್ಯಯಸ್ಥಾನ ಆಗುತ್ತೆ ಇದು. ಅರ್ಥ ಆಯ್ತಾ? ಬೇಕಾದ್ರೆ ವಿಂಡೋ ಮಾಡ್ಕೊಳ್ಳಿ, 50% ಮಾಡ್ಕೊಂಡು ವಿಂಡೋ ಮಾಡ್ಕೊಳ್ಳಿ, ಯಾವ ತೊಂದ್ರೆ ಏನಿಲ್ಲ. ಅರ್ಥ ಆಯ್ತಾ? ನಮ್ದು ಸೂರ್ಯ ಯಾಕಡೆ ನೋಡತ್ತಂದ್ರೆ ಸ್ವಲ್ಪ ಈ ಕಡೆ ನೋಡುತ್ತೆ ನೋಡಿ, ಸ್ವಲ್ಪ ಕ್ರಾಸ್ ನೋಡುತ್ತೆ. ಸೊ ಹಾಗಾಗಿ ಅಮ್ಮ ಕರೆಕ್ಟ್ ಅಮ್ಮ, ನೀನ್ ಕರೆಕ್ಟ್ ಕೇಳ್ಬೇಕಂಗೆ ನೋಡಿ. ಇದು 100% ಪರ್ಫೆಕ್ಟ್ ಆಗ್ಬೇಕಂದ್ರೆ ಅಮ್ಮ ಕೇಳಿದಿಲ್ಲ ಪುಟ್ಟ ನೀನು, ಸರಿನಾ? ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ ವಿಂಡೋ ಕಾರ್ನರ್ ಇಲ್ಲಿಗೆ ಬರ್ಬೇಕು. ಈ ಡೋರ್ ಮೈನ್ ಆಗಿ ಅಲ್ಲಿಗೆ ಬರ್ಬೇಕು. ಇಲ್ಲ ಅಂದ್ರೆ ಕಿತ್ತಾಟ ಶುರುವಾಗುತ್ತೆ, ವ್ಯಾಜ್ಗಳು ಶುರುವಾಗ್ತವೆ. ಒಬ್ರಿಗೊಬ್ರಿಗೆ ಮನೆಯಲ್ಲಿ ಸುಮ್ನಿರಲ್ಲ, ಒಬ್ರಿಗೊಬ್ರಿಗೆ ಕೋಪ ಜಾಸ್ತಿ ಆಗುತ್ತೆ. ಸುಮ್ಮನೆ ಅಲ್ಲ, ಇಲ್ಲಿ ಬರ್ಬೇಕು, ಇಲ್ಲಿಗೆ ಬರ್ಬೇಕು ಇಲ್ಲಿಗೆ, ಸರಿನಾ? ಈ ವಿಂಡೋ ಅಲ್ಲಿಗೆ ಹೋಗಲಿ, ತೊಂದ್ರೆ ಏನಿಲ್ಲ ಮಯ, ಸರಿನಾ? ತೆಗಿಬೇಕು. ಕುಂದ್ರಸ್ತಾರಮ್ಮ, ಅದೇನು ದೊಡ್ಡ ವಿಚಾರನ? ಎಂತದ್ದು ಮಾಡ್ತಾರ ಅಂದ್ರೆ ನೀವು ಒಳ್ಳೇದಾದ್ರೆ ಅದ್ ಮಾಡ್ಕೊಳ್ಳಿ. ಇದ್ರಲ್ಲಿ ಯಾವ್ದು ಕಿತ್ತಾಟ ಆಗದಂಗೆ ವ್ಯವಹಾರ ಆಗತ್ತೆ, ಲಾಸ್ ಆಗತ್ತಿಲ್ಲ ಅಂದ್ರೆ ತೊಂದ್ರೆ ಮಾಡ್ಕೊಳ್ತೀರಿ. ಒಬ್ರಿಗೊಬ್ರ ಗಂಡ ಹೆಂಡತಿ ಕೂಡ ಸರಿಗಿರಲ್ಲ, ಹಂಗಾಗ್ಬಿಡುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ನಮ್ಮ ಹೆಸರಿಗಿದೆಯಲ್ವಾ ಇದು, ಟೋಟಲ್ ನಮ್ಮ ಹೆಸರಿಗಿದೆ ಇದು, ನಿಮ್ದೇ ಅಲ್ವಾ ಇದು, ಬಾಡಿಗೆ ಮನೆ ಅಲ್ಲ ನಮ್ದೇ ಇದು. ಹಂಗಾಗಿ ನಾನು ಹೇಳೋದು, ಅರ್ಥ ಆಯ್ತಾ? ಸರಿ ಒಪ್ಕೊಳ್ತೀನಿ, ಇದು ಕ್ಲೋಸ್ ಮಾಡ್ರಿ ಅಂತ ಹೇಳಿದ್ರು ನನ್ನಿಂದ. ನಾನ್ ಕೆಲಸ ಮಾಡಿ ಇದ್ ತೆಗಿಯಲ್ವಾ, ಇದನ್ನೀಗ ಇದ್ ತೆಗಿಯಲ್ವಾ, ಇದನ್ನ ಇದನ್ನೇನ್ ತೆಗಿಯಲ್ವಾ, ಇದನ್ನ ಹಿಂಗಿರುತ್ತಾ ಇದು? ನೀವೊಂದು ಐಡಿಯಾ ಮಾಡಿಲ್ಲ ಅಂತಂದ್ರೆ
ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ, ವಿಂಡೋ ಮಾಡ್ಕೊಳ್ಳಿ. ಅದು ಎರಡು ಆಪ್ಷನ್. ಎರಡನೇ ಆಪ್ಷನ್ ಹೇಳೋದ್ ನಾನು. ಒಂದನೇ ಆಪ್ಷನ್ ಅಲ್ಲಿ, ಎರಡನೇ ಆಪ್ಷನ್ ಇಲ್ಲಿ ವಾಲ್ ಓಪನ್ ಮಾಡ್ಕೊಳ್ಳಿ. ನೀ ಅಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಓಪನ್ ಮಾಡೋದು ಒಂದೇ ಅಲ್ವಾ? ಅಲ್ಲಿ ಓಪನ್ ಮಾಡಿ ಅಂದ್ರೆ ಇಲ್ಲಿ ಓಪನ್ ಮಾಡ್ಕೊಳೋಣ. ಇಲ್ಲಿ ಇಲ್ಲಿ ಓಪನ್ ಮಾಡ್ಕೊಳೋದು ಇಲ್ಲಿ. ಅಮ್ಮಯ್ಯ ಅರ್ಥ ಮಾಡ್ಕೊಳ್ಳಿ. ನೀವ್ ಅಲ್ಲಿ ಓಪನ್ ಮಾಡ್ಕೊಳೋದು ಒಳಗಡೆ ಅಂತ ಹೇಳಿದೆ. ಮತ್ತೆ ಇಲ್ಲಿ ಓಪನ್ ಆದ್ಮೇಲೆ ಅಲ್ಲಿ ಓಪನ್ ಆಗ್ಲೇಬೇಕಲ್ಲ, ಅಲ್ಲಾಗ್ಲೇಬೇಕಲ್ಲ ಅಲ್ವಾ? ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಓಪನ್ ಮಾಡ್ಕೊಳ್ಳಿ, ಆರ್ಚ್ ಮಾಡ್ಕೊಳ್ಳಿ ಸಾಕಲ್ಲಿ. ಬೇಡ, ದರಿದ್ರ ಅದು. ಆರ್ಚ್ ಮಾಡಿ ಸಾಕು. ಅದನ್ನ ಆರ್ಚ್ ಮಾಡಿ, ಅದನ್ನ ಆರ್ಚ್ ಮಾಡ್ಕೊಳ್ಳಿ. ಡೋರ್ ಏನ್ ಬೇಕಾಗಲ್ಲ, ಇಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳಿ. ಸರಿನಾ? ಆರ್ಚ್ ಮಾಡ್ಕೊಂಡು ಹೋಗ್ಬಿಡಿ. ಅರ್ಥ ಆಯ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಆಗಲ್ಲ ಅಂತಂದ್ರೆ 70% ಆದ್ರೂ ಪರಲ್ಲ ಅಂತಂದ್ರೆ ಇದನ್ನ ಕ್ಲೋಸ್ ಮಾಡಿ, ಇದನ್ನೆಲ್ಲ ಗ್ರಿಲ್ ಹಾಕೊಂಡ್ಬಿಡಿ, ಇದನ್ನ ಓಪನ್ ಮಾಡ್ಕೊಳ್ಳಿ. ಗ್ರಿಲ್ ಎಲ್ಲ ಡೋರ್ ಓಪನ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನಿಮ್ಗೆ. ಸರಿಮಾ? ಮತ್ತೆ ಅದನ್ನ ತೆಗಿಬೇಕಲ್ಲ ಸರ್? ಅದು ಅದು ಒಳಗಡೆ ಏನು ಬೇಡ, ಅದಕ್ಕೆ ನಡೀತದೆ. ಇದು ಪ್ಯಾಕ್ ಮಾಡಿ. ಇದನ್ನ ಪ್ಯಾಕ್ ಮಾಡೋದು, ಅದು ಇಲ್ಲಿ ಓಪನ್ ಮಾಡೋದು. ಸರಿ, ಇದು ಬಾಗ್ಲ ಕಿಟಕಿ ಎಲ್ಲ ಇರಂಗಿರೋದು. ಏನು ತಲೆ ಕೆಡಿಸ್ಕೋಬೇಡಿ, ಬದಲಾವಣೆ ಬೇಡ. ಏನೋ ಒಂದ್ ನಿಮಿಷ ನಾನು ಹೇಳೋದು. ಇದನ್ನ ಓಪನ್ ಮಾಡ್ತೀವಲ್ವಾ, ಇದು ಓಪನ್ ಆಗ್ತದೆ. ಇದು ಕ್ಲೋಸ್ ಆಗುತ್ತೆ. ಸರಿನಾ? 50% ವಿಂಡೋ ಆಗ್ಲಿ ಬೇಕಾದ್ರೆ. ಹಂಗ್ ಬಂದ್ ಹಿಂಗ್ ಬನ್ನಿ, ಇಲ್ಲೇ ವಾಸ ಮಾಡೋದ್ವಲ್ವ ನಾವೇನು? ಬರೀ ಇದಲ್ವಾ ಬಿಸ್ನೆಸ್ ಪ್ಲೇಸ್. ಅಲ್ಲಿ ಬಂದು ಹಿಂಗ್ ಹೋಗ್ಬಿಡು. ಇರಂಗಿಲ್ಲ. ಅಷ್ಟಾದ್ರೂ ಮಾಡ್ಕೊಳ್ಳಿ ಸಾಕು. ಅಷ್ಟಾದ್ರೂ ಮಾಡ್ಕೊಳ್ಳೇಬೇಕು. ಇಲ್ಲಿ ಡೋರ್, ಇಲ್ಲಿ ಅಲ್ಲೇ ಡೋರ್ ಮಾಡ, ಮೇನ್ ಅಲ್ಲಿ ಮಾಡ್ಲೇಬೇಕು. ಅಲ್ಲಿ ಡೋರ್ ಅದು ಇಂಪಾರ್ಟೆಂಟ್ ಏನಮ್ಮ? ಸರಿನಾ? ಅದು ಕಾಂಪ್ರಮೈಸ್ ಆಗಿ ಸ್ವಲ್ಪ ಮಾಡೋದು ಅಷ್ಟೇನೆ ಅಲ್ವಾ? ಅದೇ ಈಶಾನ್ಯ ಮೂಲೆ ಡೋರ್. ಇರ್ಲಮ್ಮ, ಎಸಿ ಇಲ್ಲ, ಎಸಿ ಇರ್ಲಿ. ಯಾವುದು? ಒಂದು 1/2 ಫೀಟ್ ಬಿಟ್ರೆ ಸಾಕು. 6 ಇಂಚ್ ಬಿಟ್ರೆ ಸಾಕು. 6 ಇಂಚ್ ಬಿಟ್ರೆ ಸಾಕು. ಬೇಡ, ಮಿನಿಮಮ್ 1/2 ಫೀಟು. ಜಾಸ್ತಿ ಮ್ಯಾಕ್ಸಿಮಮ್ 1/2 ಫೀಟ್ ಅಂತ ಹೇಳಿದ್ ನಾನು. ಮ್ಯಾಕ್ಸಿಮಮ್ ಮಿನಿಮಮ್ 3 ಇಂಚಸ್, ಮ್ಯಾಕ್ಸಿಮಮ್ 6 ಇಂಚಸ್. ಅರ್ಥ ಆಯ್ತಾ? ಯಜಮಾನ್ರೆ, ಇದು ಕ್ಲೋಸ್ ಮಾಡ್ಕೋಬೇಕು. ಇದು ಕ್ಲೋಸ್ ಮಾಡಿ ಇದಾಗ್ಬಿಡಿ, ಗ್ರಿಲ್ ಹಾಕೊಂಡ್ಬಿಡಿ. ಗ್ರಿಲ್ ಹಾಕೊಂಡ್ಬಿಡಿ, ತೊಂದ್ರೆ ಏನಿಲ್ಲ. ಅಷ್ಟೇ, ಅಷ್ಟೇನೆ. ಅಮ್ಮಯ್ಯ, ಹಿಂದಿನ ಸರಿ ಹೇಳೋಗಿದ್ದೆ ನೆನಪಿದ್ಯಾ? ಇದು ಹೈಟ್ ಆಗಿದೆ, ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಎಲ್ಲ ಹೈಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನೀವೆಲ್ಲಿ ಆರೋಗ್ಯ ಎಲ್ಲಿ ಸರಿಯಾಗಿದೆ ನಿಮ್ದು? ಇದ್ದೆಲ್ಲ ಇನ್ನು ಅಧ್ವಾನ ಹೋಗಿದೆ ನೋಡಿ. ನಾನು ಏನ್ ಹೇಳಿದೆ ಮತ್ತೆ ಅವತ್ತು ನಿಮಗೆ? ನೋಡಮ್ಮ, ಹಾಸ್ಪಿಟ್ಲಾಗ ಇರ್ತೀನಿ, ಇನ್ನೂ ಸರಿ ಬರೋಷ್ಟೊತ್ತಿಗೆ ಅಂತ ಹೇಳಿದೆ ನಿಮ್ಗೆ. ನೆನಪಿದ್ಯಾ? ನೀವೆಲ್ಲ ನೆನಪಿಟ್ಕೊಳಲ್ಲ ಅಂತವೆಲ್ಲ. ಮೇನ್ ಮರ್ತು ಬಿಡ್ತೀರ ನೀವು. ಅಲ್ಲಲ್ಲ, ಅದಲ್ಲ. ನನಗೆ ಈ ಹೈಟ್ ಇದೆಯಲ್ಲ, ಹೈಟ್ ಒಂದು 1/2 ಫೀಟ್ ಹೈಟ್ ಮಾಡ್ಕೊಳ್ಳಿ. ಇದನ್ನ ಇದು ಎತ್ತರ ಮಾಡುತ್ತೆ. ಇದೆಲ್ಲ ಹೈಟ್ ಮಾಡ್ಕೊಂಡು ಆ ಕಡೆ ನಮ್ದು ಹೈಟ್ ಆಯ್ತಲ್ಲ, ಅಲ್ಲಿ ನಿಂತ್ಕೊಳತ್ತಲ್ಲ, ಪಾಪ ನಿಂತ್ಕೊಳತ್ತಲ್ಲ, ಇಲ್ಲ ಅಲ್ಲಿಂದ ನೀರ್ ಹಾಕಿದ್ರೆ ಹಿಂಗ್ ಹೋಗ್ಲಿ. ನೀವು ಸಿಮೆಂಟ್ ಹಾಕ್ಸ್ಕೊಳ್ಳಿ. ನೀನ್ ನಿಂತ್ಕೊಂಡಿಲ್ಲ ಈಗ, ಅಲ್ಲಿಂದ ನೀರ್ ಹಾಕಿದ್ರೆ ನಿನ್ನಿಂದ ಹೋಗ್ಬಿಡ್ಲಿ ಆ ಕಡೆ. ಅಷ್ಟೇ ನನಗೆ ಬೇಕಾಗಿರೋದು. ನೀನ್ ಹೈಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಇದನ್ನ ನಾನು 2 ಐಟಮ್ ಹೇಳಿದೀನಿ ನಿನಗೆ. ಅಮ್ಮ ಅರ್ಥ ಮಾಡ್ಕೊ. ನೀನ್ ಅವತ್ತು ನೆಗ್ಲೆಕ್ಟ್ ಮಾಡಿದಂಗ ಅನ್ಸುತ್ತೆ ನನಗೆ. ಹಿಂದಿನ ಜಾಗವನ್ನ ಬೇರೆ ಹೆಸರಿಗೆ ಮಾಡಿ ಅಂತ ಹೇಳಿದೀನಿ. ಒಂದು. ಎರಡನೇದು, ಇದನ್ನ ಹೈಟ್ ಮಾಡಿ, ಇಲ್ಲಾಂದ್ರೆ ಹಾಸ್ಪಿಟ್ಲಾಗ ಇರ್ತೀಯ ನೀನು, ಚಿಕ್ಕಪಟ್ಟ ಹಾಸ್ಪಿಟಲ್ ದುಡ್ಡು ಖರ್ಚು ಮಾಡ್ತೀಯಾ, ನೆನಪಿಟ್ಕೊ. ಒಂದು ಪೇಪರ್ ಕೊಡ ಬರ್ಕೊಡ್ತೀನಿ ಅಂತ ಹೇಳಿದೀನಿ. ತೊಂದ್ರೆ ಮಾಡ್ಕೊಳ್ಳೋದಕ್ಕೆ ಅನುಮಾನ ಇಲ್ಲ. ದಕ್ಷಿಣ ಎಲ್ಲ ಹೈಟ್ ಆಗುತ್ತೆ. ಹೈಟ್ ಮಾಡ್ರಿ ಇದನ್ನ, ಅಲ್ಲಿಂದ ಹೈಟ್ ಮಾಡಿ, ಅಲ್ಲಿಂದ ಅಲ್ಲಿವರೆಗೆ ಹೈಟ್ ಮಾಡ್ಬಿಡಿ. ಅಮ್ಮ, ಇದಕ್ಕೆ ಈ ಕಡೆ ಹೋಗೋದು ಬೇಡ ಸರ್, ಈ ಕಡೆ ಹೋಗಿ. ನಾನು ಪಾಪರ್ ಅಂತ ಹೇಳಿದ್ರಲ್ಲ, ಅಲ್ಲಿ ಹೋಗ್ಬಿಡ್ಬೇಕು ಸುಮ್ಮನೆ ಅನ್ನೋ ಹಾಗೆ ಇರಬೇಕು. ನಾನು ಹೋಗ್ಬೇಕು ಅಂತಲ್ಲ, ಹೋಗೋ ಹಾಗೆ ಇರಬೇಕು. ಅರ್ಥ ಆಯ್ತು ಹೇಳೋದು? ಮಿಸ್ಟೇಕ್ ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದು ಹೇಳಿ ಸರ್, ನಮ್ಮ ಮನೆ ಇದೇನು ಕಾಂಪೌಂಡ್ ಗೇಟ್ ಎಂದು ಎತ್ತರ ಮಾಡಬೇಕು. ಬರ್ರಿ ಹೇಳ್ತೀನಿ ಬರ್ರಿ. ಯಾವ್ದು ಹೇಳಿ? ಬರ್ರಿ, ನಾನು ಹೇಳೋದು ಅದಕ್ಕೆ. ಇದೇನಾಯ್ತು ಅಂತಂದ್ರೆ ಈ ಜಾಗ ಜಾಸ್ತಿ ಆಯ್ತು. ನೀವ್ ಅದಕ್ಕೆ ನಾನು ಜಾಗನ್ ಬಿಟ್ಕೊಡಕ್ ಬರಲ್ಲ ಯಾರಿಗೂ. ಈಗ ನಾವ್ ಜಾಗನ್ ಬಿಟ್ಕೊಡಕ್ ಬರುತ್ತೆ ಯಾರಿಗಾದ್ರೂ ಕೂಡ ಬರೋಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಗ್ರಿಲ್ ಹಾಕೊಂಡ್ಬಿಡಿ. ಇಲ್ಲಿಂದ ನೀವು ವಾಲ್ ಕಟ್ಟಲೇಬೇಕಂತೇನಿಲ್ಲ. ವಾಲ್ ಇದೆ, ಕಾಂಪೌಂಡರ್ ಎಲ್ಲ ನಮ್ಗೆ ವಾಲ್ ಹಾಕೊಂಡ್ಬಿಡಿ. ಫಸ್ಟ್ ಫ್ಲೋರ್ ಹಾಕೊಂಡ್ರು ಸಾಕು. ಕೊನೆಗೆ ಫಸ್ಟ್ ಫ್ಲೋರ್ ಹಾಕೊಂಡ್ರು ಸಾಕು. ಸರಿನಾ? ಅಕ್ವರ್ ಮಾಡ್ಕೊಳ್ಳಿದ್ನಲ್ಲ ಪೂರ್ತಿ. ಇದು ನಮ್ಮ ಮನೆ ಆದಂಗ ಆಗತ್ತೆ. ಅರ್ಥ ಆಯ್ತಾ? ಒಂದ್ ನಿಮಿಷ ನಾನು ಹೇಳುದು. ಅಮ್ಮಯ್ಯ, ಇಲ್ಲಿ ಗೋಡಮನ ಕಟ್ಟಬೇಕು.
ಮೂರಡಿ ಹೈಟ್ ಮಾಡಿ ಟೋಟಲ್ ಆಗಿ ಮಣ್ಣೆಲ್ಲ ಫಸ್ಟ್ ಹಾಕ್ರಿ ಇಲ್ಲಿ. ಮಣ್ಣೆಲ್ಲ ಫಸ್ಟ್ ತಂದು ಗಿಡ ಹಂಗೆ ಇರ್ಲಿ ಬೇಕಾದ್ರೆ. ಗಿಡ ಇದ್ರೆ ಇನ್ನೂ ಚೆನ್ನಾಗಿದೆ ನಿಮ್ಗೆ, ಅರ್ಥ ಆಯ್ತಾ? ಈ ಗಿಡ ಇರೋದ್ರಿಂದ ಇನ್ನೂ ಸ್ವಲ್ಪ ಊಟ ಮಾಡ್ತಾ ಇದ್ವಿ ನಾವು. ಸ್ವಲ್ಪ ಇರ್ಲಿ, ಮಣ್ಣು ಪಣ್ಣ ಹಾಕಿ ಅಲ್ಲಿ ಒಂದು ಗೋಡಾಮ್ ಕಟ್ಟಿ ಎತ್ತರ ಬೇಕಾದ್ರೆ. ಇಲ್ಲ ನಮ್ಗೆ ಆಗೋದಿಲ್ಲಪ್ಪ ಅಂದ್ರೆ ಇದಕ್ಕೆ ಹೋಗಂತ ರೋಡ್ ಅಲ್ಲಿ ಇದೆ. ರೋಡ್ ಯಾವ್ದಿಲ್ಲ, ಆ ಕಡೆ 3 ಫುಟ್ ಇರ್ತಾರೆ, ಈ ಕಡೆ 5 ಫುಟ್. ಇದನ್ನ ಫಸ್ಟ್ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಇದು ಕ್ಲೋಸ್, ಇದು ಬೇರೆ ಹೆಸರಿಗೆ ಮಾಡಿ. ಇದನ್ನ ಈ ಮನೆ ಹೆಸರಿಗಿದಲ್ವಾ, ಇವ್ರ ಹೆಸರಿಗೆ ಬೇಡ, ಬೇರೆ ಹೆಸರಿಗೆ ಮಾಡಿ. ಸರಿನಾ? ಮಾಡಿ ಇದನ್ನ ಕ್ಲೋಸ್ ಮಾಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು. ಅಮ್ಮ ನೆನಪಿಟ್ಕೊಳ್ಳಿ, ಆಕಸ್ಮಿಕ ಗ್ರಿಲ್ ಹಾಕೊಳ್ಳಿ ಅಂತ ಹೇಳ್ತೀನಿ. ಈಗ ಈ ಗ್ರಿಲ್ ಹಾಕೊಂಡಾಗ ಯಾವುದೇ ಕಾರಣಕ್ಕೂ ಇದಕ್ಕೆ ಓಪನ್ ಮಾಡಿ ಹಿಂಗ್ ಬಂದ್ಬಿಟ್ರೆ ನಾವು ಅತಿ ದೊಡ್ಡ ನಷ್ಟ ಆಗೋದು. ಅದು ಮಿಸ್ಟೇಕ್ ಮಾಡ್ಬೇಡ್ರಿ. ಮತ್ತೆ ಇದನ್ನ ಇಷ್ಟು ವಾಲ್ ಕಟ್ಟಿ ಬೇಕಾರೆ ಈ ಹತ್ರ ವಾಲ್ ಕಟ್ಟಿ ಇದೆಲ್ಲ ಗ್ರಿಲ್ ಹಾಕೊಂಡ್ಬಿಡಿ. ಯಾವುದೇ ಕಾರಣಕ್ಕೂ ಬರಕೂಡ್ದು. ನೀವು ಕಣ್ಣಲ್ಲಿ ಕೈ ಟ್ರೈನ್ ಆಗತ್ತೆ ನಿಮ್ಗೆ. ಕಣ್ಣಲ್ಲಿ ಕೈ ಟ್ರೈನ್ ಏನಾಗುತ್ತೆ, ಬೆರಳಿ ಟ್ರೈನ್ ಆಗುತ್ತೆ. ಸರಿನಾ? ಅವತ್ತು ಒತ್ತಿ ಹೇಳಿದೀನಿ ನಿಮ್ಗೆ, ಹಾಸ್ಪಿಟಲ್ ಇರ್ತಿ ಕಣಮ್ಮ ಅಂತ. ಅನುಭವಿಸ್ತಿದ್ರಲ್ಲ ನೀವೀಗ? ಏನು ತಿಳ್ಕೊಂಡಿದ್ರಿ ನೀವು? ಕ್ಲೋಸ್ ಮಾಡ್ಕೊಂಡ್ರೆ ಸರ್, ಹೇಳಿ. ಮೂಲೆದ ಹಿತ್ತಲು ಗೋಡೆ ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡಿ. ಸರಿನಾ? ಓಕೆ. ಒಂದು ನೀವು ಬೇಕಾದ್ರೆ ಅಲ್ಲಿಂದ ಓಡಾಡಿ, ಅದಕ್ಕೆ ಆ ಕಡೆಯಿಂದ ಓಡಾಡಿ ಅಂತ ತೊಂದ್ರೆ ಏನಿಲ್ಲ. ಈ ಕಡೆ ಮಾತ್ರ ಓಡಾಡಬೇಡಿ, ಅರ್ಥ ಆಯ್ತಾ? ಈ ಕಡೆ ಓಡಾಡಿ ಏನಾಗತ್ತೆ ಅಂತ ಒಂದು ಮೀಡಿಯಾಗಳ ಮುಂದೆ ಹೇಳದ್ ಬೇಡ. ಒಂದ್ ಪೇಪರ್ ನಲ್ಲಿ ಬರ್ಕೊಟ್ಟು ಇಟ್ಟಿರ್ತೀನಿ. ಇವಾಗ ನೋಡ್ಬೇಡಿ, ಏನೋ ತೊಂದ್ರೆ ಆದಾಗ ತಗದ್ ನೋಡಿ. ಅರ್ಥ ಆಯ್ತಾ? ನಿಮ್ಗೆ ಎದುರಿಸೋ ಪ್ರಶ್ನೆ ಇಲ್ಲ ಇಲ್ಲಿ. ನನ್ನ ವಿಚಾರಗಳು ನಿಮಗೆ ಭಯ ಆಗ್ಬಾರ್ದು ಅಲ್ವಮ್ಮಯ್ಯ? ಸರ್ ಅದಕ್ಕ ನಮ್ ಗೌಂಡಿ ಮ್ಯಾಲ್ ಕಟ್ಟಿನಲ್ಲ ಸರ್ ಮನೆ. ಅವ ಹೇಳ್ದ ಸರ್ ಬಂದ್ಕೊಳ್ಳೇನೆ ಹಿಂದಿಂದು ಯಾವ ಜಾಗದಲ್ಲಿ ಏನೇನ್ ಬರ್ಬೇಕು ಕೇಳಿ ಏನ ಬೇಡ, ಒಂದು ಗೋಡಮ್ ಹಾಕಿ ಬಿಟ್ರೆ ಸಾಕಲ್ಲ ಸರ್. ಮನೇನ ಕಟ್ತೀನಿ ಸರ್. ಮನೇನ ಕಟ್ತೀರಾ? ಡಬಲ್ ಬೆಡ್ರೂಮ್ ಇಂದು ಮನೆ ಕುಂದಿರ್ತಂತ ಹೇಳಣ. ಸರಿ, ಒಂದ್ ಕೆಲಸ ಮಾಡಿ, ಕಾಲಮ್ ಹಾಕಿ ಮನೆ ಕಟ್ಸುತ್ತೆ. ಹಾಕಕ್ ಬರಲ್ಲ ನನಗೀಗ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ನಿಮ್ಮ ಸೈಟ್, ಟೋಟಲ್ ಸೈಟ್ ಇದೆಯೋ 25-35 ಅಷ್ಟು ಸೈಟ್ ನ ನನಗೆ ವಾಟ್ಸಪ್ ಮಾಡಿ. ಬರೋದು 25-35 ಅರ್ಥ ಆಯ್ತಾ? 25-30 ಇದನ್ನ ಕೊಡಿ ನನಗೆ. ನಾನು ಪ್ಲಾನ್ ಆಗಿ ಕಳಿಸ್ತೀನಿ ಬೆಂಗಳೂರು ಆಫೀಸಿಂದ. ಅರ್ಥ ಆಯ್ತಾ? ಸಿಸ್ಟಮ್ ಆಗಿ ನಿಮ್ಗೆ ಏನೇನು ಬೇಕು ಅಂತ ಅದ್ರಲ್ಲಿ ನನಗೆ ಮೆನ್ಷನ್ ಕೇಳ್ತೀನಿ. ಅವಾಗ ನಮ್ಮ ಇವ್ರು ಇರ್ತಾರೆ, ನಾನು ಹಾಕಿ ಕಳಿಸ್ತೇನೆ. ಸರಿನಾ? ಅದು ಇಲ್ಲಿ ಸರಿ. ಇದು ಈಗ ನಿಮ್ ಕಡೆ ಸರ್ ಈಗ 2 ನಿಮಿಷದಲ್ಲಿ ಹಾಕಕ್ ಬರಲ್ಲ ನನಗೆ. ಪೂರ್ವ, ಇದು ಪಶ್ಚಿಮ. ನಾನು ಹೇಳದ್ ಅರ್ಥ ಮಾಡ್ಕೊಳ್ಳಿ. 2 ನಿಮಿಷದಲ್ಲಿ ಹಾಕಕ್ ಬರಲ್ಲ ನನಗೆ. 2 ನಿಮಿಷ ಹಾಕ್ಲ ನಾನು. ಯಾವ ಜಾಗದಲ್ಲಿ ಏನೇ ಬರ್ತಂತ ಹೇಳ್ಬಿಟ್ರೆ ಒಂದರ ಕಳಿಸ್ತೀನಿ, ಪ್ಲಾನ್ ಕಳಿಸ್ತೀನಿ. ಪ್ಲಾನ್ ಕಳಿಸ್ತಿಲ್ಲ ಹಂಗೆ. ಇದಕ್ಕೊಂದು 20 ಲಕ್ಷ ಖರ್ಚು ಮಾಡ್ತೀವಲ್ಲ ಕೊನೆಗೆ. 20 ಲಕ್ಷ ಖರ್ಚು ಮಾಡೋದು ಪ್ಲಾನ್ ತರಷ್ಟು ಕೂಡ ನಿಮ್ಗೆ ತಾಳ್ಮೆ ಇರಲ್ಲ ನಿಮಗೆ. ಹಿಂಗ 25 ಸುಮ್ಮನೆ ಹಿಂಗ ಹಾಕೊಟ್ಬಿಡ್ಲ ಹಿಂಗೆ. ಏನ್ರಿ ಸರ್? ಹಿಂಗ್ 25 ಸರ, ಹಿಂಗ್ 35 ಐತಿ. ನೀವು ಕೊಡಿ. ಡಬಲ್ ಬೆಡ್ರೂಮ್, ಡಬಲ್ ಫಸ್ಟ್ ಕ್ಲಾಸ್ ಕೂರ್ಸ್ಕೊಡ್ನತಿ ಅಂತ ನಾ ಕಳಿಸ್ಕೊಡ್ತೀನಿ ಬಿಡಿ, ತಲೆ ಕಳಿಸ್ಕೊಡ್ತೀನಿ. ಅಮ್ಮಯ್ಯ, ನಾನು ಒಂದು ಅವತ್ತು ಹೇಳಿದಿನಲ್ವ ನಿನಗೆ, ನಿಮ್ಗೆ ಹೇಳಿದಿನಲ್ಲ ಅಮ್ಮಯ್ಯ, ನಾನು ಬರೋಷ್ಟೊತ್ತಿಗೆ ಹಾಸ್ಪಿಟಲ್ ಸೇರ್ಕೊಳ್ತೀರಿ ನೀವು, ಇದನ್ನ ಮಾಡ್ಕೋಬೇಕು ಅಂತ ಹೇಳಿದಿನ್ ತಾನೆ. ಇನ್ನು ಅಕಸ್ಮಾತ್ ನೋಡ್ರಿ, ಇನ್ನೂ ಒಂದು 6 ತಿಂಗಳು ನನ್ಗೇನ್ ಮಾಡ್ಲೇಬೇಕಂತ ಅಲ್ವಲ್ಲ? ಅಲ್ಲಲ್ಲ, 1 ನಿಮಿಷ ನಾನು ಹೇಳೋದು. ಇನ್ನು 6 ತಿಂಗಳು ವೇಟ್ ಮಾಡಿ ಸುಮ್ಮನೆ. ಏನಾಗುತ್ತೆ ಅನ್ನೋದು ಆಮೇಲೆ ಹೇಳಿ, ನಿಮ್ಗೆ ಗೊತ್ತಾಗತ್ತೆ. ಹೆಣ್ಮಕ್ಳು ನೆಮ್ಮದಿನ ಕಳ್ಕೊಂಡ್ಬಿಡ್ತಾರ ಕಣಮ್ಮ ಇಲ್ಲಿ. ಹೆಣ್ಮಕ್ಳು ನೆಮ್ಮದಿನ ಹಾಳು ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಬರೀ ಕಿತ್ತಾಡದಿಂದ ಹಿಡಿದು ಎಲ್ಲಾ ವಿಚಾರದಲ್ಲೂ ಬಂದ್ಬಿಡ್ತದ ನೋಡ್ರಿ. ಮತ್ತೆ ಅರ್ಥ ಆಯ್ತಮ್ಮಯ್ಯ? ಕರೆಕ್ಟಮ್ಮ? ನಾನು ಅವತ್ತು ಹೇಳಿದ್ದೀನಿ. ಸರ್ ಮಗನು ಸ್ವಲ್ಪ ತನ್ನ ಕೆಲಸ ಅನ್ನೋದಿಲ್ಲ, ಇದನ್ನೋದಿಲ್ಲ, ಸುಮಾರು ನೀವು ಮಾಡ್ಕೊಳ್ಳಿ ಪಾಪ. ಇನ್ನೊಂದು ತಲೆ ಮೇಲೆ ಒಂದು ಬಂಡೆ ಹಾಕಿದಾಗ ಏನ್ ಆಗತ್ತೆ ಪಾಪ, ಯಾರಿಗ ಏನಾಗತ್ತೆ? ಪಂಚಭೂತಗಳ ನಮ್ಗೆ ಸಹಕಾರ ಮಾಡಿಲ್ಲ ಅಂತಂದ್ರೆ ಏನಾಗತ್ತೆ? ಇಲ್ಲಿ ನೋಡಿ, ಶಿವಾನಂದ ಕುಂದೂರು ಇದಾಯ್ತಲ್ವಾ, ಅವ್ರ ಮನೆಗೆ ಇರ್ಲೇಬೇಕಲ್ವಾ? ಬ್ರದರ್ ಮಾತಾಡಿದಲ್ಲ ಹೇಳುದು. ಅವು ಪಾಪ ಬೇಸರ ಪಟ್ರು. ಸೊ ಏನೇ ಆಗ್ಬೇಕಂದ್ರೂ ಕೂಡ ಸಾಧ್ಯವಾದಷ್ಟು ಪಂಚಭೂತಗಳ ಸಹಕಾರ ಬೇಕೇ ಬೇಕಲ್ವಾ? ಹಾಗಾಗಿ ಟೋಟಲಿ ನಮ್ಮ ಜಾಗ ಎಷ್ಟಿದೆ ಅದೆಲ್ಲ ಪೂರ್ತಿ ಕ್ಲೀನ್ ಮಾಡ್ಬಿಟ್ಟು ಒಂದು ಅಲ್ಲಿಕ್ಕಿಂತ 1 ಅಡಿ ಫುಟ್ ಹೈಟ್ ಮಾಡ್ಕೊಂಡ್ಬೇಡ. ಟೋಟಲ್ ಆ ಮನೆಗಿಂತ ಟೋಟಲ್ ಹೈಟ್ ಮಾಡ್ಕೊಂಬೇಡ. ಹೈಟ್ ಮಾಡ್ಕೊಂಡು ಮನೆ ಕಟ್ಟೋಣ, ಅಲ್ಲೇ ಬರೋಣ, ಓಡೋಣ, ತೊಂದ್ರೆ ಏನಿಲ್ಲ. ಅದೆಲ್ಲ ಕಟ್ಟಿದೆಲ್ಲ ತೆಗೆದು ಬಿಡೋಣ, ಇದು ಕ್ಲೋಸ್ ಮಾಡ್ಕೊಂಡ್. ನೀವ್ ಇನ್ನೂ ಒಂದ್ ಏನಾದ್ರು ಪಾಪ ಹೋಯ್ತಲ್ಲ ಅಲ್ಲೇನಾದ್ರು ಎಂಟ್ರಿ ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳಿದೀನಿ, ಕೊಡ್ಲೇಬೇಡಿ. ಕ್ಲೋಸ್ ಮಾಡಿ. ಸರಿ, ಕ್ಲೋಸ್. ಇದನ್ನ ಇದೆಷ್ಟೇ, ಇಲ್ಲಿ ಈ ಕಡೆ ಎಷ್ಟೈತೆ, ಹಿಂಗೆ ಎಷ್ಟೈತೆ ಅಂತ ಇದು ಕಳಿಸಿ. ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್, ಏನೇನ್ ಬೇಕು ನಿಮ್ಗೆ ಅಂತದೆಲ್ಲ ಬರ್ದ ನನಗೆ ವಾಟ್ಸ್ಆಪ್ ಹಾಕಿದ್ರೆ ಫಿನಿಶ್ ನಮ್ಗೆ ಕಳಿಸಿ, ತಲೆ ಕೆಡಿಸ್ಕೋಬೇಡಿ. ಸರಿನಾ?
ಇದು 2 ನಿಮಿಷದಲ್ಲಿ ಕೆಲಸ ಆಗೋದಲ್ಲ, ಇದು ಆಗೋದಿಲ್ಲ ಸರ್. ಕಂಪ್ಯೂಟರ್ ನಲ್ಲಿ ಸಿಸ್ಟಮ್ ಕಳಿಸ್ಬೇಕು ನಿಮಗೆ, ಆಯ್ತು. ಅಲ್ವಾ? ಹಾ ಹ್ಮ್ ಅದನ್ನ ಹೊಡೆದು ಸರ್ ಹ್ಮ್. ಅದನ್ನ ಹ್ಮ್. ಅದು ಮೂಲೆಗಿಂತ ಸರ ಪೂರ್ತಿ ಒಳಗ ತುಂಬೆ ಅಥವಾ ಇಲ್ಲ ಗೊತ್ತಿಲ್ಲ ಸರ್ ನಮ್ಗೆ. ಏನದು ಸಂಪ ಹಿಂಗ್ ಸಂಪಲ್ ಸರ್ ಇದು ಸಪ್ಪಿ ಟ್ಯಾಂಕ್ ಇರ್ತಾರ ಅದು. ಇತ್ತು ಸ್ವಲ್ಪ ಸರ್, ಟ್ಯಾಂಕ್ ಅವ್ರು ಇತ್ತಾ? ಮುಚ್ಚಿಸಿದ್ರು. ಮುಚ್ಚಿ ಏನಾಗ ಮುಚ್ಚಿಸಿದ್ರು. ಅದು ಸರಿ ಮುಚ್ಚೈತಿ ಇಲ್ಲ ಅಲ್ಲ ಇರ್ಲಿ, ಅದಿದ್ರು ಅಕಸ್ಮಾತ್ ಇದ್ರು ಏನ್ ತೊಂದ್ರೆ ಅರ್ಧಂಬರ್ಧಂ ಆಗಿದ್ರು ನಾನು ಬೇರೆ ಕಡೆ ಕೊಡ್ತೀನಿ, ಪ್ಲಾನ್ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಒಳಗ ಮುಂದಿನ ಸೈಡ್ ಈ ಮನೆ ಮುಂದಿನ ಸೈಡ್ ಕೊಟ್ಟಾರ ಸರ್. ಈ ಮನೆ ಮುಂದಿನ ಸೈಡ್ ಐತಿ ಸರ್ ಮಾಡ್ಯಾರ. ಮಾಡ್ಕೊಡಿ, ತೊಂದ್ರೆ ಇಲ್ಲ. ಇದು safety tank. ಇದೆಲ್ಲ ತೆಗೀರಿ ಫಸ್ಟ್, ಇದನ್ನ ಇದು ತೆಗೆದು ಬಿಡಿ. ಇದಕ್ಕಿಂತ ಹೈಟ್ ಕೊಡ್ಬೇಕು ನೋಡಿ ಅಲ್ಲಿ. ಇಲ್ಲಿ ಮನೆ. ಅಡ್ಡಾಡಿ ಸರ್. ಹಾ ಬನ್ನಿ ಇಲ್ಲಿ ಅಡ್ಡಾಡಿ ಕೇಳ್ತಾರೆ ಸರ್. ಬನ್ನಿ. ಇದು ಸ್ಟೆಪ್ ಮೋಟರ್ ಮುಚ್ಕೋಬೇಕಲ್ಲ ಸರ್? ಇಲ್ಲಿ ತಪ್ಪೇನ್ ಮಾಡಿದೀವಿ ಅಂದ್ರೆ ಹಾ ಸರ್, ಸ್ಟೆಪ್ ಹಾ ಸರ್. ಇಷ್ಟೇ ಇರ್ಲಿ, ಅಷ್ಟೇನೆ. 1 ಫೀಟ್ ಫುಲ್ ಗ್ಯಾಪ್ ಇರ್ಲಿ, ಓಡಾಡಂಗಿರ್ಲಿ, ಹಾ. ಟಚ್ ಆಗಬಾರ್ದು. ಒಂದು ಹಾಫ್ ಫೀಟ್ ಅಂದ್ರೆ ಗ್ಯಾಪ್ ಬರ್ಲಿ ಎಲ್ಲಟ್ಟು ಅಲ್ಲಿಂದ ಅಲ್ಲಿಗೆ. Compound ಗೇಟ್ ಗ್ಯಾಪ್. ಹೇಳಿದಿಲ್ಲಮ್ಮ ಹೇಳಿದಿಲ್ಲಮ್ಮ ನೆನಪಿದ್ಯಾ? ಹಾ, compound ಗೇಟ್ ಗ್ಯಾಪ್. ಮಾಡ್ಕೊಳ್ಳಿ, ಗ್ಯಾಪ್ ಮಾಡ್ಕೊಳ್ಳಿ. ಇದನ್ನ ಯಾವ್ದೇ ಕಾರಣಕ್ಕೂ ಓಪನ್ ಮಾಡಬೇಡಿ, ಓಪನ್. ಕ್ಲೋಸ್ ಮಾಡಿಸಿ ಇದನ್ನ, ಹಾ ಸರ್, close ಮಾಡಿ. ಕ್ಲೋಸ್ ಮಾಡ್ಬಿಡಿ. ಬಮ್ಮ ಇದನ್ನೆಲ್ಲ ತೆಗೀರಿ, ಇದನ್ನ ಹಾ. ಇದನ್ನೆಲ್ಲ ತೆಗೀರಿ. ಈ ಕಾರ್ನಲ್ಲಿ ಇರತಕ್ಕಂಥ ಇದು ಮಾಡಿದೀವಲ್ಲ, ಇದನ್ನ ಹಾ, ಸರ್. ಯಾವ್ದೇ ಕಾರಣ ಕಾರ್ನರ್ ಮಾಡ್ಬೇಡಿ ಇಲ್ಲಿ. ಹೌದು, ಮಷೀನ್ ಹ್ಮ್. ಮೋಟರ್ ಬೇಡ. ಮಾಡ್ಬೇಡ, ಕಾರ್ನರ್ ಮಾಡಬಾರ್ದು. ಹಾ, ಏನ್- ಮೋಟರ್ ಬೇಕಾದ್ರೆ ಕೆಳಗೆ ಇಟ್ಟಿರ್ಬೇಕಾರೆ ನೆಲದ ಮೇಲೆ. ಇದ್ರ ಮೇಲೆ ಕಾರ್ನರ್ ಮಾಡಿ ಮಾಡ್ಬೇಡಿ. ಹಿಂಗೆ ಹಾ. ಇಶಾನೆ ಕಟ್ ಮಾಡಿದಾಗತ್ತೆ. ಅರ್ಧ ಕೊಡು ಸರ್. ಹಾ, ಗಂಡ್ ಮಕ್ಳ ಮೇಲೆ ತೊಂದ್ರೆ ಆಗತ್ತೆ ನೋಡಿ. ಸರ್, ಈ ಕಡೆ ಇಡು ಸರ್. ಹಾ ಮಾಡಿ, ಸ್ವಲ್ಪ ಮೋಟರ್ ಈ ಕಡೆ ಇಡು. ಹಾ ಸ್ವಲ್ಪ ಈ ಕಡೆ ಮಾಡಿ, ಹಾ. ಸ್ವಲ್ಪ ಆ ಮೂಲೆಗೆಲ್ಲ ಟಚ್ ಮಾಡಬೇಡಿ ಅಂತ ಹೇಳಿ. ಹೌದು. ಎಲ್ಲ ಫುಲ್ ಕ್ಲೋಸ್ ಮಾಡ್ದಂಗಾಗತ್ತೆ ಈಶಾನ್ಯನ, ಸರಿನಾ? ಹ್ಞೂನಮ್ಮ ತೆಗಿಬೇಕಮ್ಮ. ಅದೆಲ್ಲ ನಮ್ಗೆ ನೋಡಿ, ಅದೇನ್ ಗೊತ್ತಾ ಸಮಸ್ಯೆ ಆಗೋದು? ನಿಮ್ಮ ಗಂಡು ಮಕ್ಕಳ ಮೇಲೆ ತೊಂದರೆ ಆಗೋದು, ನೆನಪಿಟ್ಕೊಂಡ್ಬಿಡಿ. ಇದೆಲ್ಲ. ಡೆಫಿನೆಟ್ ಆಗಿ 100% ಡೌಟೇ ಇಲ್ಲ. ಹಾ ಕುಂದ್ರಲ್ಲ ಬರ್ರಿ. ಇದನ್ನ ಹೊಸ್ದಾಗ್ ಮಾಡ್ಕೊಂಡ್ರೆ ಅವರು, ಹೊಸ್ದಾಗ್ ಮಾಡ್ಕೊಂಡಮ್ಮ ಇದನ್ನ. ಬಂದ ಕೆಲಸ ನಡೆಯುತ್ತೆ ಸರ್. ಮತ್ತೆ ಡೋರ್ ಕಿಕ್ ಮಾಡ್ಕೊಂಡ್ರಿ. ಅದನ್ನ ಕೆಳಗೆ ಹೆಂಗಿತ್ತು ಅಂತ ಕಟ್ಟಿ ಸರ್. ಅಲ್ಲಲ್ಲ ಡೋರ್ ನಾನು ಕೇಳ್ಬೇಕಿಲ್ವ ಮತ್ತೆ? ಏನು ಸರ್ ಅವ್ರು? ಅವ್ರದಿನ ಬಿಡತ್ಲಾಗ ಈಗೆಲ್ಲ ಕಿತ್ತಬೇಕಂತ ನೀವಿರೋದೀಗ. ಅಲ್ಲ ನೀವು ಫಸ್ಟ್ ಟೈಮ್ ಬಂದಿದ್ನಲ್ಲ ನಾನು, ಅರ್ಥ ಆಯ್ತು ಹೇಳೋದು. ಹಿಂಗೆಲ್ಲ ಮಾಡ್ಕೊಳ್ತಾರ? ಬಂದಿದ್ರು ಕೂಡ ಮತ್ತೆ ತೊಂದ್ರೆ ಮಾಡ್ಕೊಂಡಿದ್ರಲ್ಲ ನೀವು. ಕೆಳಗೆ ಹೆಂಗೈತಿ ಹಂಗೈತಿ. ಖರಿ ಅಮ್ಮನ ಬರ್ರಿ, ಆಮೇಲೆ ಬರ್ರಿ, ನೀವು ಬರ್ರಿ ಯಜಮಾನ್ರಿ. ನೋಡಿ, ಈ ಪ್ಯಾರಾಪೆಟ್ ವಾಲ್ ಕಟ್ಟಿದ್ರಲ್ವಾ ನೋಡಿ, ಇಲ್ಲಿ ಪ್ಯಾರಾಪೆಟ್ ವಾಲ್ ಕಟ್ಟಿದೀವಲ್ವಾ, ಹ್ಞೂ ಸರ್. ಕರೆಕ್ಟ್ ಇದ್ರ ಲೆವೆಲ್ಗೆ ಬರ್ಬೇಕು. ಇದ್ಯಾಕೆ ಎಕ್ಸ್ಟೆಂಡ್ ಆಯ್ತದು? ಸ್ವಲ್ಪ ಒಳಗೆ ತಗೊಂಡ್ರಿ ಸರ್. ಹ್ಮ್. ಸ್ವಲ್ಪ ಅದನ್ನ ದುಡ್ಡು ಕಳ್ಕೊಳ್ತೀವಿ, ನೆನಪಿಟ್ಕೊಳ್ಳಿ, ದುಡ್ಡು ಕಳ್ಕೊಳ್ತೀವಿ. ಇದು ಸೀದಾ ಆಗ್ತಾರೆ. ಪರ್ಫೆಕ್ಟ್ ಆಗಿ ಇದೇ ಬಿಡುತ್ತಲ್ಲ, ಇದೆ ನೋಡಿ. ಇಲ್ಲಿ 3.5 ಇದೆ ತಿಳ್ಕೊಳ್ಳಿ. ಹಾ. 3.6 ಇದೆ, 3 ಇದೆ ಇಲ್ಲಿ. ಅರ್ಥ ಆಯ್ತಾ? ಹಾ. ಅದೇ ಕರೆಕ್ಟ್ ಆಗಿ ಬರ್ಬೇಕು. ಹಾ, ಹೈಟ್ ಕೂಡ ವ್ಯತ್ಯಾಸ ಆಗಬಾರ್ದು, ಸರಿನಾ? ಹಾ. ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ ಇದನ್ನ. ಓಕೆ, ಮರಿಬೇಡಿ ಅಮ್ಮ. ಎಷ್ಟೋ ಮಿಸ್ಟೇಕ್ ಇದೆ. ಮಿಸ್ಟೇಕ್ ಯಾಕೆ ಮಾಡ್ಕೊಂಡ್ರೆ ಗೊತ್ತಾಗ್ಲಿಲ್ಲ ನನಗೆ. ಕೈ ಒಂದ್ ಹೆಂಗೈತಿ ಸೇಮ್ ಹಂಗಂದ್ ಯಾಕೆ ಹಚ್ಚಿದ್ರಿ ನಾನು ಏನ್ ಹೇಳಿದೆ ನಿಮ್ಗೆ? ಇನ್ನೊಂದ್ಸರಿ ಸೆಕೆಂಡ್ ವಿಸಿಟ್ ತಗೊಂಡಾಗ ಮೊದ್ಲೇ ಫೋನ್ ಮಾಡಮ್ಮ ಅಂತ ಹೇಳಿಲ್ವಾ? ಸರ್? ಅಟದ ನೀವು ಬಂದಾಗೆಲ್ಲ ಕುಂಡ್ರಿಸಿದ್ರಿ ಸರ್. ದುಡ್ಡು ಕರ್ತಿ ಮತ್ತೆ ನಾನು ಏನ್ ಡೋರ್ ಇಲ್ಲಿ ಇಡ್ತಾರ ಯಾರಾದ್ರು? ಅಲ್ಲ ಸರ್, ಒಳ್ಳೆ ಆಯ್ತು ನೀವು ಬರೋದ್ರಾಗೆ ಇದು. ಛಾಯ್. ಸರ್ ಬರೋದ್ರಾಗೆ ಇಲ್ಲಿ ಒಂದ್ ಕೆಲಸ ಮಾಡಿ, ನಾನು ಹೇಳೋದು ಇರ್ಲಿ, ಇದು ಆಗ್ಬಿಟ್ಟಿದೆ. ಇಲ್ಲಿಂದ ಒಂದೂವರೆ ಅಡಿನ 1.5 ಅಥವಾ 2 ಅಡಿನ ವಾಲ್ ಕಟ್ಬಿಡಿ. ಇಲ್ಲಿ ವಾಲ್ ತಗೊಂಡೋಗ್ಬಿಡಿ. ವಾಲ್ ತಗೊಂಡೋಗಿ ಅಲ್ಲಿಂದ ವಾಲ್ ಕಟ್ಬಿಡಿ, ಅದನ್ನ ಕ್ಲೋಸ್ ಮಾಡಿ. ಅದನ್ನ ಇದನ್ನ ಒಂದು ಗ್ರಿಲ್ ಟೈಪ್ ಡೋರ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಹೋಗ್ಬಿಡ್ಲಿ ಅಷ್ಟೇ. ಅರ್ಥ ಆಯ್ತಾ? ಆ ದೋಷ ಬಗೆಹರಿತ ಅವಾಗ, ಸರಿನಾ? ಒಂದು ಟೀ ಕಟ್ಕೊಂಡ್ ಸರ್. 2 ಅಡಿ ಕಟ್ಟಿ, 2 ಫೀಟ್ ಕಟ್ಟಿ, 2 ಫೂಟು ಫೂಟ್ ಅಂತಿರಲ್ವಾ, ಗ್ರಿಲ್ ಕ್ಲೋಸ್ ಮಾಡ್ಬಿಡಿ. ಅಲ್ಲಿ ನೀವು ನಿಂತ್ಕೊಂಡಿಲ್ಲ, ಆ ಕಡೆ ನಡಿ. ಆ ಪಿಲ್ಲರ್ ಇಂದ 3 ಇಂಚ್ ಬಿಟ್ಟು ಗ್ರಿಲ್ ಅನ್ನ ಡೋರ್ ತಗೊಂಡ್ಬಿಡಿ. ಬಿಟ್ಟು ಡೋರ್ ತಗೊಂಡ್ಬಿಡಿ, ಅದನ್ನ ಕ್ಲೋಸ್ ಮಾಡ್ಬಿಡಿ. ಅದನ್ನ ಆ ಕಡೆ ಫುಲ್ ಕ್ಲೋಸ್ ಮಾಡಿ. ಅಲ್ಲಮ್ಮ, ಇದು ಕ್ಲೋಸ್ ಮಾಡಿ 4 ಇಂಚ್ಗೆ ಒಂದು ಇಟ್ಟಿಗೆ ಒರೆಸ್ ಕಟ್ಬಿಡ್ತಾರೆ ಮೇಲಕ್ಕೆ ಹಿಂಗೆ ಕಾರ್ನರು. ಅಲ್ಲಿಂದ ಅಲ್ವಾ
ಮಿಸ್ಟೇಕ್ ಮಾಡ್ಕೋಬೇಡಿ ಹಿಂಗೆ. ಎಷ್ಟು ಸರಿ ಹೇಳಿದ್ದೀನಿ. ತಿರ್ಗಾ ಮತ್ತೆ ಅದನ್ನೇ ಮಾಡಿದಿರ ಅಮ್ಮಯ್ಯ. ನೋಡಿ ಇದು ಮಿಸ್ಟೇಕೇನೆ. ಏನಿಲ್ಲ, ಈ ಡೋರ್ ಇದ್ ಮಾಡ್ಬಿಟ್ಟು ಫುಲ್ ಕ್ಲೋಸ್ ಮಾಡಿ ಇಟ್ಬಿಡಿ ಸುಮ್ಮನೆ. ಯಾವ್ದೇ ಕಾರಣಕ್ಕೆ ಓಪನ್ ಮಾಡ್ಬಿಡಿ. ಜಾಸ್ತಿ ಅಲ್ಲ, ನಾನೇನ್ ಹೇಳೋದು ನಿಮಗೆ ಅರ್ಥ ಆಗತ್ತ ನಾನು ಮಾತಾಡೋದು? ಇದ್ ಹಿಂಗೆ ಇದ್ರೆ ಮನೆ ಮಗ ಮನೆ ಬಿಟ್ಟು ಹೋಗ್ತಾನೆ, ನೆನಪಿಟ್ಕೊಮ್ಮ. ಯಾವುದೇ ಕಾರಣಕ್ಕೂ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ನೀನ್ ತಲೆ ಮೇಲೆ ಒಂದು ಕಲ್ಲು ಹಾಕೊಂಡಂಗ್ ನೀನೆ ನಿನ್ ಲೆಕ್ಕಾಚಾರಕ್ಕೆ. ಇಲ್ಲಿ ನೋಡಿ, ವಿಂಡೋ ಮಾಡ್ಕೊಳ್ಳಿ ಬೇಕಿದ್ರಮ್ಮ. ನೀವ್ ವಿಂಡೋ ಮಾಡ್ಕೊಳಮ್ಮ ಬೇಕಾದ್ರೆ. ವಿಂಡೋ ಮಾಡಮ್ಮ. ಉಸಿರಾಡ್ಬೇಕಲ್ವ ನೀನು ಚೆನ್ನಾಗಿ? ಹಂಗೆ ಇರ್ಲಿ, ಫ್ರೀಯಾಗಿ ಬಿಟ್ಟು ಉಸಿರಾಡ್ತೀರ. ವಿಂಡೋ ಮಾಡ್ಕೊಂಬಿಡಿ, ತಪ್ಪೇನಿಲ್ಲ. ಬರ್ಕೊಳ್ಳಿ ಅದನ್ನ, ವಿಂಡೋ ಮಾಡ್ಕೋಬೇಕಂತ. ಅಮ್ಮ ಚೆನ್ನಾಗಿದ್ರಮ್ಮ? ಪೂಜಮ್ಮ, ಪೂಜಾ ಬನ್ನ ಚೆನ್ನಾಗಿದೆಯಮ್ಮ ತಾಯಿ? ಪೂಜಾ ಬಹಳ ಚೆನ್ನಾಗಿದೆಯಮ್ಮ. ಪೂಜಾ ಬಹಳ ಚೆನ್ನಾಗಿದೆ. ಹೆಸರಿಗೆ ಮಾಡಿದ್ರೆ ಅದನ್ನ ಸೈಟ್ ನ ಹೆಸರಿಗೆ ಮಾಡಿದ್ರೆ ಚೇಂಜ್ ಮಾಡಿದ್ರೆ? ಯಾವಾಗ ಹೇಳಿದ್ದೆ ನಾನು? ಎಷ್ಟು ದಿನ ಆಯ್ತು ಬಂದ್ ಕೇಳಿ? 2 ವರ್ಷದಿಂದ ಮಾಡಿಲ್ಲ ಅಂದ್ರೆ ಅದ್ರ ಅನುಭವ ನಿಮ್ಗೆ ಆಗಿರ್ಬೇಕಾಗಲ್ಲ. ಅಲ್ಲಮ್ಮ, ನಾನು ಹೇಳೋದು 2 ವರ್ಷದ ಅನುಭವ ನಿಮ್ಗೆ ಆಗಿರ್ಬೇಕಾಗಲ್ಲ. ಅನುಭವ ನಾನು ಹೇಳ್ಬೇಕು, ಅನುಭವ ಆಗಿದೆ ತಾನೆ. ಮತ್ತೆ ಯಾಕೆ ನೋವು ಪಡ್ತೀರಿ ಸುಮ್ನೆ? ಯಾವಾಗಿದ್ರು ಮಾಡ್ಲೇಬೇಕಲ್ಲ. ಚೆನ್ನಾಗಿದೆಯಮ್ಮ, ಚೆನ್ನಾಗಿರೋದ್ನು ಚೆನ್ನಾಗಿದೆ. ಡೈನಿಂಗ್ ಫಸ್ಟ್ ಕ್ಲಾಸ್, ತೊಂದ್ರೆ ಏನಿಲ್ಲ. ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ ತಾಯಿ. ಇರ್ಲಿ ತೊಂದ್ರೆ ಏನಿಲ್ವಲ್ಲ, ತೊಂದ್ರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಇದು, ಫಸ್ಟ್ ಕ್ಲಾಸ್ ಇದೆ. ಸರಿ, ಇರ್ಲಿ ಬರ್ರಿ. ಆ ಕಡೆ ಇದು ಅಟ್ಯಾಚ್ ಒಂದು ಬಾತ್ರೂಮ್ ಮಾಡಿ. ಈ ರೂಮ್ ಸಂಬಂಧಪಟ್ಟಂಗೆ ಅಟ್ಯಾಚು ಬರಲ್ಲ ಇಲ್ಲಿ. ಕೆಲಸ ಮಾಡಿ, ಇವತ್ತಲ್ಲ ನಾಳೆ ಯಾರು ಮಲಗ್ತಾರೆ ಇಲ್ಲಿ? ಕೆಲಸ ಮಾಡಿ ನೀವು ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂದ್ರೆ ಒಂದು ಮಾತು ಕೇಳಿ ಅಷ್ಟೇ. ಇದನ್ನ ಕ್ಲೋಸ್ ಮಾಡ್ಬಿಡಿ. ಸ್ವಲ್ಪ ದಿವಸ ನೋಡ್ಕೊಂಡು ಬೇಕಾದ್ರೆ ಇಲ್ಲಿ ಬನ್ನಿ ಹೇಳ್ತೀನಿ. ಇವು ಮಿಸ್ಟೇಕ್ಸ್ ಮಾಡಬಾರ್ದು, ಅರ್ಥ ಆಯ್ತಾ? ಇದನ್ನ ಇಲ್ಲಾದ್ರೂ ಡೋರ್ ಓಪನ್ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಅರ್ಥ ಆಯ್ತಾ? ಇದೇನಿದು? ಮತ್ತೊಂದು ಕೆಲಸ ಮಾಡಿ, ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಹೇಳೋದು, ಖರ್ಚು ಮಾಡೋ ಬದಲು ಅದನ್ನ ಫುಲ್ ಲಾಕ್ ಮಾಡ್ಬಿಡಿ. ಯಾವಾಗ್ಲೂ ಓಪನ್ ಮಾಡ್ಬೇಡಿ, ಸದ್ಯಕ್ಕೆ ಇದನ್ನೆಲ್ಲ ಬಳಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೋಡ್ಕೊಂಡು ಸೆಂಟ್ರಿಗೆ ಓಪನ್ ಮಾಡ್ಕೊಳ್ಳಿ, ಡೋರ್ ಓಪನ್ ಮಾಡ್ಕೊಳ್ಳಿ. ಅದ್ನ ಯಾವ್ದೇ ಕಾರಣಕ್ಕೆ ಲಾಕ್ ಮಾಡಿ ಇವತ್ತೇನೆ. ಟೋಟಲ್ ಈಶಾನ್ಯ ಬಿದ್ದೋಗುತ್ತೆ ನೋಡಿ. ಅರ್ಥ ಆಯ್ತಾ? ನಾನು ಹೇಳೋದು ಮಾಡ್ಬೇಡಿ ಅಂತವಲ್ಲ. ಬಾ ಓಕಮ್ಮ, ಚೆನ್ನಾಗೈತಮ್ಮ. ಏನ್ ಹೇಳಿ ಅಮ್ಮಯ್ಯ? ಅದೇ ಈ ಟಾಯ್ಲೆಟ್ ಹೊಡೆದಾಕದ್ ಬೇಡ, ಡೋರ್ ಮಾತ್ರ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡಿ. ಅಲ್ಲಿ ನೀವು ಕ್ಲೋಸ್ ಮಾಡಿ ಡೋರ್ ಓಪನ್ ಮಾಡ್ಕೊಳೋವರೆಗೂ ಇವತ್ತೆಲ್ಲ ಪುಟ್ಟ ಲಾಕ್ ಮಾಡಮ್ಮ. ಅದನ್ನ ಲಾಕ್ ಮಾಡಿ ಯಾವಾಗಲೂ ಒಂದ್ಸಲ ತೆಗಿತೀವಿ ಅನ್ನೋದು ಹೆಂಗಿರಬಾರ್ದು ನನಗೆ. ಫುಲ್ ಕ್ಲೋಸ್ ಆಗ್ಬಿಡ್ಬೇಕು. ನೀವ್ ಯಾವತ್ತು ಗೋಡೆ ಕಟ್ತಿರೋ, ಯಾವತ್ತು ಓಪನ್ ಮಾಡ್ತೀವೋ ಅವತ್ತು ಗೋಡೆ ಕಟ್ಟಿ ಓಪನ್ ಫಿನಿಶ್. ಈ ಕಡೆ ಆ ಕಡೆ ಡೋರ್ ಬಂದ್ರೆ ಈ ಕಡೆ. ಎಸ್, ಅರ್ಥ ಆಯ್ತು ಹೇಳೋದು? ಮಿಸ್ಟೇಕ್ ಮಾಡ್ಕೋಬೇಡಿ. ಮಾಡಮ್ಮ ಅದೇ ಜಾಗಕ್ಕೆ ಇಲ್ಲಿ ಮಾಡಿ. ನಾನೇನ್ ಹೇಳೋದು, ಇದು ವಿಧಿಕ್ಕು ಬೀಳುತ್ತೆ. ಇಲ್ಲಿ ತೆಗೆದ್ರೆ ಅರ್ಧ ಆಗತ್ತೆ. ಸ್ಟ್ರೈಟ್ ಇಲ್ಲಿಂದ ಇಲ್ಲಿ ಗೋಡೆ ತೆಗೆದ್ಬಿಡಿ. ಅರ್ಥ ಆಯ್ತು ಹೇಳೋದು? ಬೇಡ ಸರ್, ಇಲ್ಲಿ ತೆಗಿಯಕ್ ಬರಲ್ಲ, ತೆಗೆದ್ರೆ ಅಡ್ಡ ಆಗತ್ತೆ. ಇಲ್ಲಿ ಅದಿರ್ಲಿ ಅದು. ಹಾ, ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ತಗೊಂಡು ಇಲ್ಲಿಂದ ತಗೊಳ್ಳಿ. ಅದಿದ್ರೆ ಆ ಕಡೆ ಗೋಡೆ ತೆಗೆಯಕ್ ಹೇಳ್ತಿದ್ರು, ಅಲ್ಲಿ ಗೋಡೆ ಇಲ್ಲಲ್ಲ. ಇಲ್ಲಿ ಸಮಸ್ಯೆ ಇದೆಯಲ್ಲ, ಅದಕ್ಕೋಸ್ಕರ. ಇಲ್ಲಿವರೆಗೆ ಗೋಡೆ ಇದ್ದಿದ್ರೆ ಇದು ಅಪೋಸಿಟ್ ತಗೊಳ್ಳಿ ಅಂತ ಹೇಳ್ತಿದ್ದೆ. ಸಪರೇಟ್ ಅದಕ್ಕೋಸ್ಕರ ಮಾಡಕ್ ಬರುತ್ತೆ, ಈಗ ಬರಲ್ಲ. ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ ಅಂತ ನಾವು ಒತ್ತಿ ಹೇಳೋದು. ನೀವು ತಾಯಿಯಿಂದ ಅರ್ಥ ಮಾಡ್ಕೊಮ್ಮ. ನಿನಗೆ ನಾನು ಹೇಳಿದ್ದೆ, ನಾನು ಬಾರಿ ನೋವು ಮಾಡ್ಕೊಳ್ತಿ ಕಣಮ್ಮ ಅಂತ. ಅರ್ಥ ಆಯ್ತಾ? ಆ ತೊಂದ್ರೆ ನೀನೇ ತಾನೇ ಜವಾಬ್ದಾರಿ. 1-2 ವರ್ಷ ಕೆಳಗೆ ಹೇಳೋಗಿದ್ದೀನಿ ನಿನಗೆ. ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ನಾನು ಹೇಳಿದ್ರೆ? ಸುಮ್ನೆ ಬಂದೇ ಹೋದೆ. ಯಾಕಂಗ್ ಮಾಡ್ಕೊಳ್ತೀರಿ? ನಿಮ್ ಯಜಮಾನ್ ಇಲ್ದಿದ್ರು ಕೂಡ ನನಗೆ ಯಜಮಾನ್ ಅಟ್ಲೀಸ್ಟ್ ಒಂದು ಫೋನ್ ಮಾಡಿಸಿ, ಯಜಮಾನ್ ನಿಮಗ್ ಗೊತ್ತಾಗಲ್ವಾ? ಹೇಳಿದ್ದೀನಿ, ಅವತ್ತು ಹೇಳಿದ್ದೀನಿ ಹಾಸ್ಪಿಟ್ಲ್ ಕಣ ಹೋಗಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ಇನ್ ಯಾರು ಹೇಳ್ತಾರಪ್ಪ? ಮತ್ತೆ ಅಲ್ವಮ್ಮ, ನೋವು ಮಾಡ್ಕೊಳ್ತಾರಮ್ಮ ಸುಮ್ನೆ.
ನೋಡಿ ನಿಮ್ಗಿನ್ನು ಜಾಸ್ತಿ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಇನ್ನೂ 2 ವರ್ಷ ಬಿಟ್ರೆ ನೀವು ಬಂದಾಗ ಬೆಡ್ಡಂಗ್ ಮಲ್ಕೊಂಡಿರ್ತೀರಿ. ನೆನಪಿಟ್ಕೊಳ್ಳಿ. ನೀವ್ ಬಿಟ್ಕೊಂಡು ಸುಮ್ನೆ ಇರ್ರಿ, ನೋಡೋಣ. ನೀವೇನು ಮಾತಾಡೋದ್ ಬೇಡ. ಈಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಾಗುತ್ತದೆ. ನಿಮಗೆ ತೊಂದ್ರೆ ಆಗತ್ತೆ ಅಂತ 100 ಸಾರಿ ಹೇಳಿ. ನೀವು ಓಪನ್ ಆಗಿ ಹೇಳ್ಬಿಡಿ ಗುರುಗಳೇ ನನಗೇನಂತ ಹೇಳಿದ್ರಿ ಅವತ್ತು. ನೀವು ಮುಚ್ಕೋಬೇಡಿ, ನಾನೇನ್ ಅನ್ಕೊಳಲ್ಲ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಿಮಗೆ ನೇರವಾಗಿ ಹೇಳಿದೀನಿ, ಕಳ್ಕೊಳ್ತೀರಿ ಅಂತ ಹೇಳಿದೀನಿ. ಇದಕ್ಕಿಂತ ಇನ್ನೇನು? ಅಷ್ಟೊತ್ತಿಗೆ ಸರ್ ಬಂದ ಬಾಗಿಲು ಕುದ್ದಿದ್ದು ಎಲ್ಲ ಕುಂತ ಎಲ್ಲ ಮಾಡ್ಕೊಂಡಿದ್ರು. ಅವ್ರು ಮಾಡ್ಕೋಬೇಕಂತ ಹೇಳಿದ್ರೆ ಅವ್ರು ಯಾರು ಅವ್ರು ತಲೆನೇ ಕಟ್ಕೊಂಡಿಲ್ಲ. ಈಗ ನಾನು ಹೇಳಿದ್ದಕ್ಕೆ ಯಾವ ಬಿಡು ಅಂತ ಸುಮ್ನೆ ಆಗಿದಾರೆ ಅಷ್ಟೇ ಅಲ್ವಾ? ಒಮ್ನೆರಮ್ಮ ಇದೇನು ಬಾರ್ನು ವ್ಯವಹಾರ ಮಾಡ್ತೀರಾ? ಬಟ್ಟೆ ಇಡ್ತೀರಾ? ಬಟ್ಟೆ ಮತ್ ಗೋಲ್ಡ್ ಎಲ್ಲ ಇಡಬೇಡಿ, ತಗೊಂಡೋಗಿ ಅಡ ಇಟ್ಬಿಡ್ತೀವಿ. ಮತ್ತೆ ಅಲ್ಲಿ ಮಾಡಿ ಸರ್, ಅದು ನಮ್ದು ಮಾಡಿ ತಪ್ಪೇನಿಲ್ಲ. ಇವತ್ತೇ ಓಡಾಡ್ಬೇಡಿ. ನೀವು ಕ್ಲೋಸ್ ಮಾಡಿ, ನೀವು ಮಾಡ್ಕೊಳೋವರೆಗೂ ಕ್ಲೋಸ್ ಮಾಡಿ, ಆಮೇಲೆ ಅದ್ ಬಳಸ್ಕೊಳ್ಳಿ. ಬರಲ್ಲ ಸರ್, ಅದು ಟೇಬಲ್ ಅಲ್ಲಿ ಅದ್ ನಿನ್ ಜವಾಬ್ದಾರಿ. ಅದು ನಿನ್ ಜವಾಬ್ದಾರಿ. ಅದು ನಿನ್ಗೆ ಯಾಕೆ ಗೊತ್ತೈತೆ ಹೇಳ್ತಿರೋದು? ನಾನು ಹೇಳಿದ್ರೆ ಯಾಕೆ ನೆಗ್ಲೆಕ್ಟ್ ಮಾಡಿದಾರೆ ಅವ್ರು ನಮ್ಮನ್ನ? ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಯಾಕೆ ಬರ್ಬೇಕಾಗಿತ್ತ? ಬೆಂಗಳೂರು ಇಲ್ಲಿಗೆ ಚಿಕ್ಕವ್ಗೆ ಯಾಕೆ ಬರ್ಬೇಕಾಗಿತ್ತ ಅವತ್ತು? ಅಮ್ಮರೇನ ಈಗ ನೀವು ಅವತ್ತು ಬಂದಾಗ್ಲಿಂದ ಚೆನ್ನಾಗಿದ್ದಿದ್ರೆ ನನಗೆ ಸಂತೋಷ ತಾನೆ ಬಂದಿದ್ದಕ್ಕೆ. ಫಸ್ಟ್ ಕ್ಲಾಸ್ ಇದೆ. ಅದ್ರ ವ್ಯವಹಾರ ಮಾಡಿಮ್ಮ, ಸರಿನಾ? ಪಾಪ ಟೇಬಲ್ ತಗೊಂಡು ಇಲ್ಲಿಡೋಣ ಅಂತಿದ್ದಾರೆ. ಬೇಡ ಅಂತಂದ್ರೆ ಆಫೀಸ್ ಬಿಸ್ನೆಸ್ ಅಂದ್ರೆ ಶೋಕೇಸ್ ಮುಚ್ಚ ಹೋಗುತ್ತೆ ಅಂತ ಅಲ್ಲೂ ಇರ್ಲಿ ಇಲ್ಲೂ ಇರ್ಲಿ ಹೇಳಿದ್ರೆ ಯಾವ್ದಿದ್ರು ತೊಂದ್ರೆ ನಡೀತೆ. ತಲೆ ಕೆಡಿಸ್ಕೋಬೇಡಿ. ನಾನು ಹಂಗಿದ್ರೆ ಹೇಳ್ತೀನಿ ನಿಮಗೆ. ನೀವ್ ಕೇಳ್ಬೇಕ ನನ್ನ 50 ಸಾರಿ ಕೇಳ್ಬೇಕ ನನ್ನ ಒತ್ತೈತಿ. ಕೇಳೋದೇನ್ ಬೇಕಾಗಲ್ಲ ನನಗೆ. ಮಾಡ್ಲೇಬೇಕು. ಅಮ್ಮಯ್ಯ ಅರ್ಧ ಗೋಡೆ ಕಟ್ಟಿ ವಿಂಡೋ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೋಬೇಡಿ. ಅವತ್ತೇ ಅಮ್ಮರಿಗೆಲ್ಲ ಹೇಳೋಗಿದ್ದೀನಮ್ಮ, ಡೀಟೇಲ್ಸ್ ಹೇಳಿದ್ದೀನಿ. ಡೀಟೇಲ್ಸ್ ಹೇಳಿದ್ರು ಕೂಡ ಅವ್ರದ್ದೇನು ಅನ್ನಂಗ್ ಆಗಿದೆ ಅವರಿಗೆ ಅಷ್ಟೇ. ನಾನು ಅವತ್ತು ನೀವೇನ್ ಹೇಳಿರಲ್ಲ. ಏನ್ ಹೇಳಿದೆ ನಾನು? ಏನ್ ಹೇಳಿದೆ? ಇನ್ನೊಂದು ನಾನು ಹೇಳೋದು, ಇದನ್ನ ಸುಮಾರು 10 ರಿಂದ 15 ವರ್ಷ ಬಿಟ್ರೆ ಮಾರಾಟ ಮಾಡ್ತೀರಿ ಮನೆಯನ್ನ. ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ಆ ಹೆಸರಿಗೆ ಚೇಂಜ್ ಮಾಡಿಲ್ಲ ಅಂತಂದ್ರೆ ನೀ ಕುತ್ಕೋಬಮ್ಮ. ಕೈಯೋ ದೇವರ ಪರಮಾತ್ಮ, ಕುತ್ಕೋತಾಯಿ, ಸರಿನಾ? ನೀವು ಆ ಹೆಸರು ಚೇಂಜ್ ಮಾಡಿ ಅಂತ ಎಷ್ಟು ಸಾರಿ ಹೇಳಿದೀನಿ. ಇದನ್ನ ಕೊಟ್ಟೋಗ್ಬಿಡ್ತೀರಿ ನೀವು. ನೀವು ಬಿಗಿ ಇಟ್ಕೊಂಡು ಇರೋದಿಲ್ಲ ಇದು. ಇನ್ನೊಂದು 5 ಸುಮ್ನಿರ್ರಿ, ಏನೂ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಹೇಳ್ರಿ ನನಗೆ ಫೋನ್ ಮಾಡಿ. ಮತ್ತೆ ನೀವೇನು ಮಾಡಿದ್ರು ಪರವಾಗಿಲ್ಲ ನನಗೆ. ಸುಮ್ನಿರ್ರಿ. ಅದು ಅನುಭವ ಸಿಕ್ಕಿದೆ ಆಗ್ಲೇ ನಿಮ್ಗೆ. ಅನುಭವಗಳು ಆಗಿದಾವ ನಿಮ್ಗೆ. ಇನ್ನೂ ನೀವು ಯಾಕೋ ನನ್ನ ಹತ್ರ ಇದ್ ಮಾಡ್ತಾರ ನೀವು. ಅಲ್ಲಲ್ಲ, ಹೆಸರು ಚೇಂಜ್ ಮಾಡಿ ಅಮ್ಮಯ್ಯ. ಹೆಸರು ಚೇಂಜ್ ಮಾಡಿದ್ರೆ ಸಾಕು. ಅಲ್ಲಲ್ಲ, ಮಗನ ಹೆಸರಿಗೆ ಮಾಡಿ, ಸೊಸೆ ಹೆಸರಿಗೆ ಮಾಡಿ, ಏನಾಗುತ್ತೆ? ಸೊಸೆ ಇರ್ತೇವಲ್ಲಮ್ಮ, ಸೊಸೆ ಮಗಳ ಹೆಸರಿಗೆ ಮಾಡಿ, ಯಾರ ಹೆಸರಿಗನ್ನ ಮಾಡಿ, ತಪ್ಪೇನಿದೆ? ಏನಿದೆ ಅದ್ರಲ್ಲಿ? ಒತ್ಕೊಂಡು ಹೋಗ್ಬಿಡ್ತಾರೆ ಯಾರಾದ್ರು. ಮತ್ತೆ ಅಯ್ಯೋ ದೇವ್ರೆ, ಫಸ್ಟ್ ಮಾಡ್ಕೊಮ್ಮ. ಎಲ್ಲ ನಮ್ದೇ ಅಲ್ವಾ? ಮಾಡ್ಕೋಬೇಕು. ಮಾಡ್ತಾರೆ, ಯಾಕೆ ಮಾಡಲ್ಲ? ಮಾಡ್ತಾರಲ್ಲ, ಯಾಕೆ ಮಾಡಲ್ಲ? ನಮ್ದಿಷ್ಟು ಈ ಹೆಸರು ಮಾಡಿ ಅಂದ್ರೆ ಮಾಡ್ತಾರೆ ಅಷ್ಟೇ. ಅಳತೆ ಮಾಡಿ ಕ್ಲೀನ್ ಆಗಿ, ಜಾಗನೇ ಬೇಡ ನಮ್ಗೆ, ಕ್ಲೀನ್ ಆಗಿ ಮಾಡ್ಕೊಡಿ ಮಾಡಿ. ನೀವೇನು ಮಾರಾಟ ಮಾಡಬೇಡಿ, ಅದನ್ನ ಮಾಡಿ ಮಾಡ್ಕೊಳ್ಳಿ. ಒಬ್ರ ಹೆಸರಿಗೆ ಬೇಡ ಅದು. 90 ರಿಂದ 92 ಡಿಗ್ರಿ ಇದ್ದಾಗ ದಕ್ಷಿಣದ ಖಾಲಿ ಜಾಗ 10 ರಿಂದ 15 ವರ್ಷದಲ್ಲಿ ಆ ಮನೆ ಬೇರೆಯವರ ಪರಾಧೀನ ಆಗತ್ತೆ, ಬೇರೆಯವರ ಸೊತ್ತಾಗತ್ತೆ. ಅರ್ಥ ಆಯ್ತಾ ನಾನು ಹೇಳೋದು? ಅತಿ ದೊಡ್ಡ ಸಾಲಗಾರರಾಗ್ತಾರೆ, ಇಲ್ಲ ಮಾರಾಟ ಆಗತ್ತೆ. ಅಂದ್ರೆ ಬಂದು ಮಾರಾಟನೇ ಆಗದದು. ಮೂರನೇದು ಇನ್ನೊಂದೇನಂತಂದ್ರೆ, ಆ ಮನೆ ಹೆಣ್ಣು ಮಗಳು ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆಯನ್ನ ನೋಡ್ತಾಳೆ ಅಂತಂದು 3 ಹೇಳೋಗಿದ್ದೀನಿ ಅವ್ರಿಗೆ.
ಅವರು ನೆಗ್ಲೆಕ್ಟ್ ಮಾಡಿದಾರೆ ಅಂತ ಅನ್ಸುತ್ತೆ ಸರ್ ನನಗೆ. ಈಗ ಸದ್ಯ ಸರ್ ಹ್ಮ್. ಅದು ಮಣ್ಣು ಹೈಟ್ ಮಾಡಿ ಕಾಲಂ ಹಾಕೊಂಡು ಬಿಲ್ಡಿಂಗ್ ಶುರು ಮಾಡಿ ನೀನು ಕಡ್ದಿದ್ರು ಪರವಾಗಿಲ್ಲ ತಾಯಿ, ನೀನು ಕಡ್ದಿದ್ರು ಪರವಾಗಿಲ್ಲ, ಅದನ್ನ ಹೆಸರು ಚೇಂಜ್ ಮಾಡಿ ಕೈ ಬಿಡಿ ಸುಮ್ಮನೆ. ಹಿಂದಕ್ಕೆ ಹೋಗೋದೇ ಬೇಡ, ನೀನು ಕಟ್ಟೋವರೆಗೂ ಹಿಂದಕ್ಕೆ ಹೋಗೋದೇ ಬೇಡ. ಅದು ಕ್ಲೋಸ್ ಮಾಡೋಣ, ಅದು ಕ್ಲೋಸ್ ಮಾಡೋಣ. ನೀನು ಕಟ್ಟಿದ ಮೇಲೆ ಆ ಕಡೆ ಓಡಾಡಿ, ತೊಂದ್ರೆ ಇಲ್ಲ. ಏನ್ ಹಿಂದೆ ಕೆಲಸ ಇರುತ್ತೆ ನಿಮ್ದು? ಏನಿಲ್ಲ ಸರ್ ಕೈ ಬಿಡಿ ಸುಮ್ಮನೆ. ನೀನ್ ಅಲ್ಲಿಗೆ ಎಲ್ಲಿ ಹೋಗ್ತೀಯ, ದರಿದ್ರನ್ನ ಎತ್ತಿ ಮೇಲೆ ಹಾಕೊಂಡಿ ಅಂತ ಅರ್ಥ. ಅಪ್ಪಾಜಿ ನೌಕರ್ ಯಾರು ಹೋಗೋದು ಸರ್? ಅಲ್ಲಮ್ಮ, ಶನಿ ಹೆಗಲೇರಿ ತಲೆ ಮೇಲೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಇಂಥವೆಲ್ಲ ಹೇಳ್ತಿರ್ತಾರ ಅಷ್ಟೇ. ನಾನು ಹೇಳೋದು ಬಾರಿ ಖಾರವಾಗಿ ಹೇಳ್ತೀನಿ ಇದನ್ನ. ಆ ನೋವು ಹೆಂಗಿರುತ್ತಂದ್ರೆ ಬಾರಿ ಸಫರ್ ಪಡ್ತೀರ ನೀವು ಅಂತ ಹೇಳೋದು ನಾನು. ಭಾಳ ಆಗೈತಿ ಸರ್ ಇಲ್ಲಿ ನೋಡ್ರಿ ಸರ್. ಕಾಲ್ ನೋಡ್ತಾರೆ ಎಷ್ಟು ಪಾಪ ಬಂದೈತಿ. ಸರಿ, ಈಗ ಹೇಳ್ತೀಯ ನನಗೆ 2 ವರ್ಷ ಕೆಳಗೆ ಏನ್ ಮಾಡಿದ್ದಮ್ಮ ನೀನು? ನಾನೇನ್ ಹೇಳಿದ್ದೆ ನಾನು? ನನಗೆ ಬೇಜಾರಾಗಲ್ವಾ? ಹೌದು ಸರ್. ಮತ್ ನಿನ್ ಮನೆಗೆ ಯಾಕೆ ಬರ್ಬೇಕು ನಾನು? ನಾನು ಹಿಂಗ್ ಗೊತ್ತಾಗಿದ್ರೆ ಬರ್ತೀನಿ, ಇದು ಮಾಡ್ಕೊಂಡಿಲ್ಲ ಅಂದ್ರೆ ಬರ್ತಾನೆ ಇರ್ಲಿಲ್ಲ ನಾನು. ನೀವು ಮಾಡ್ಕೊಂಡಿಲ್ಲ ಹೇಳ್ದಂಗೆ ಅಂದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಅನುಭವಿಸ್ರೆ ನೀವ ನಾನ ನಾವಂತ ಸರ್ ಅಲ್ವಮ್ಮ? ಅದ್ ಅನುಭವಿಸಿದಿಲ್ವಾಗ್ಲೇ, ಕರೆಕ್ಟ್ ಅಲ್ವಾ? ಮತ್ತೆ ನೆಕ್ಸ್ಟ್ ಅನುಭವಿಸ್ಬೇಕಾ ಇನ್ನು? ಇನ್ನೂ ಒಂದು ನಾನು ಹೇಳೋದು, ಅನುಭವಿಸಕ್ ನಾವಿದ್ರೆ ತಾನೆ. ಅದ ಅದ ಜಾಸ್ತಿ ಮಾತಾಡೋದು ಬೇಡ, ಅದ್ರ ಬಗ್ಗೆ ಒತ್ತಿ ಮಾತಾಡೋದು ಬೇಡ. ಅನುಭವಿಸಕ್ ನಾವಿದ್ರೆ ತಾನೆ. ಅರ್ಥ ಮಾಡ್ಕೋಬೇಕು ನಾನು ಮಾತಾಡೋದನ್ನ. ಸೀರಿಯಸ್ ಆಗಿ ತಗೊಳ್ಳಿ ಇದನ್ನ. ಇದನ್ನೆಲ್ಲ ಮಾಡಿದ್ರಲ್ಲ, ಮಾಡೋದ್ರಲ್ಲಿ ವಾಸ್ತುಪರವಾಗಿ ಮಾಡಕ್ ಏನಾಗೈತೆ ನಿಮ್ಗೆ? ಎಲ್ಲ ಮಿಸ್ಟೇಕ್ಗಳು ಸುಮ್ಮನೆ ಯಾಕೆ ಮಾಡ್ಕೊಂಡ್ರಿ? ಸ್ವಲ್ಪ ಹೆಂಗ್ ಬಿಟ್ಟಿದ್ರು ಹಂಗಾಗ ಗೋಡಿ ಮೇಲೆ ಗೋಡಿ ಇನ್ನೊಬ್ಬರ ಮೇಲೆ ಹೇಳ್ಬೇಡಮ್ಮ, ನಿಮ್ಮ ಮನೆ ಇದು, ನೀನು ಬದುಕೋದಿಲ್ಲಿ. ಸರ್ ಹೌದು ನಾನ ಬದುಕೋದು? ಸರ್ ನೀವು ಬರೋಷ್ಟಿಗೆ ನಾನ ಬದುಕೋದು? ನಾನ? ಇಲ್ಲ ಸರ್ ನಾವು ಬರ್ತೇವೆ. ನೀವು ತಾನೆ ಅನುಭವಿಸೋದು, ನೀವು ತಾನೆ ಒಳ್ಳೇದು ಕೆಟ್ಟದ್ದು. ನೋಡಿ, ಗುಡಿಸ್ಲಾಗ್ಲಿ ಅದು ಒಳ್ಳೆ ಒಂದು ಸ್ಥಾನ ಬಲದಾಗಿದ್ರೆ ಅದು ಒಂದಲ್ಲ ಒಂದ್ ದಿವಸ ಡೆಫಿನೆಟ್ ಆಗಿ ಸುಮಾರು ಸ್ವಲ್ಪ ಟೈಮ್ ತಗೋಬಹುದು. 100% ಅರಮನೆ ಆಗುತ್ತೆ ಅದು. ಅಷ್ಟು ಅಂದ್ರೆ ಆಯಾ ಸೈಟ್ಗಳ ಆಧಾರದ ಮೇಲೆ ಕಟ್ಟಡ ನಿರ್ಮಾಣ ಆಗ್ತಾ ಹೋಗ್ತದೆ. ಒಂದು. ಎರಡನೇದು, ಬೈ ಚಾನ್ಸ್ ಏನಾದ್ರೂ ಕೂಡ ಇವತ್ತು ನೋಡಿ, ಯಾವ್ದನ್ನ ಬಿಲ್ಡಿಂಗ್ ತೋರಿಸಿ, ದೊಡ್ಡ ಬಿಲ್ಡಿಂಗ್ ತೋರಿಸಿ, ಭಾರಿ ಸಾವುಕಾರಪ್ಪ ನಮ್ಮ ಮನೇಲಿ, ನಿಮ್ಗೆ ಇರುತ್ತೆ ಕೆಲವರು ಜನಕ್ಕೆ ಭಾರಿ ಶ್ರೀಮಂತದ್ರ, ಅವ್ರಿಗೇನಾಗಿದೆ ಅಂತ ತೋರಿಸಿ ಪೇಪರ್ನೆಲ್ಲ ಬರ್ಕೊಡ್ತೀನಿ, ಅವ್ರು ಹಿಂಗೆ ಇರ್ತಾರೆ ಮುಂದೆ ಅಂತ. ಅಂದ್ರೆ ಆ ಸೈಟ್ನ ಆಯಾ ಕಾಂಪಾಸ್ಗೆ ಅನುಗುಣವಾಗಿ ಆವತ್ತಿನ ದಿನ ಇರೋದಕ್ಕಿಂತ ಇಂಪಾರ್ಟೆಂಟ್. ಬೇಡ ಬೇಡ ಬೇಡ, ಇಲ್ಲಮ್ಮ ಇಲ್ಲ, ಬೇಡ 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 ಬಿಟ್ಟೆ ಬಾಮ್ಮ, ನಿಂತ್ಕೋಬ, ಸುಮ್ಮನೆ ಕೇಳು. ನನಗೆ ಏನೂ ಬೇಡ ನನಗೆ. ನೀವೆಲ್ಲ ಮಾಡ್ಕೊಂಡಾಗ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ, ತಲೆ ಕೆಡ್ಸ್ಕೊಬೇಡಿ, ಸರಿನಾ? ನಾವೆಲ್ಲ ತಿನ್ನಂಗೆ ಊಟ ಮಾಡಿದಂಗೆ ನಾನು, ನೀವೆಲ್ಲ ಮಾಡ್ಕೊಂಡಿದ್ರೆ ನನಗೇನು ಸುಮ್ಮನೆ ರೀ, ಕೇಳಿ ಸುಮ್ಮನೆ ಪಟ್ ಅಂತ 2 ನಿಮಿಷ ಟೈಮ್ ಇದೆ ನನಗೆ. ನೀವೇನಾದ್ರೂ ತೊಂದರೆ ಮಾಡ್ಕೊಂಡಲ್ಲಿ ಅದರ ಅನುಭವವನ್ನ ನೀವೇ ಅದನ್ನ ಅನುಭವಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳೋದು, ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಮ ಭಾವನೆ ಹೆಂಗಿರುತ್ತೋ ಹಂಗ ಬದುಕಿರುತ್ತೆ ನಮ್ದು. ಹೆಂಗ್ ಅನುಭವ ಇರುತ್ತೋ ಹಂಗೆ ಜೀವನ ಇರುತ್ತೆ ಅಲ್ವಾ? ನಿಮ್ಮ ಅನುಭವಕ್ಕೆ ಬರ್ಬೇಕು. 2 ವರ್ಷದಿಂದ ಏನಾಗಿದೆ, 2 ವರ್ಷದಿಂದ ನಾನೇನು ಹೇಳಿದ್ದೆ, 2 ವರ್ಷದಿಂದ ಏನ್ ಅನುಭವಿಸಿದ್ರಿ ಅಂತ ನೀವೇನು ಮಾತಾಡೋದು ಬೇಡ, ನನ್ನ ಹತ್ರ ಹೇಳೋದು ಬೇಡ. ಆ ಅನುಭವಿಸಿದ್ದನ್ನ ಕುತ್ಕೊಂಡು ಸಮಾಲೋಚನೆ ಮಾಡಿ ನಿಮ್ಮ ಕುಟುಂಬ ಸಮೇತ. ಆಲ್ರೆಡಿ ಅನುಭವಿಸಿದ್ರಿ ನೀವಾಗಲೇ, ನೆಕ್ಸ್ಟ್ ಅನುಭವಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಓಕೆ, ಥ್ಯಾಂಕ್ ಯು. ಸರಿ ಈಗ